ಹಾಯ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ನಾನು ನಿಮ್ಮ ಕವಿತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಒನ್ಸ್ ಅಗೇನ್ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗು. ಪೂಜೆ ವಿಡಿಯೋ ಹಾಕ್ತೀನಿ, ಒಂದ್ಸರಿ ನೋಡ್ಕೊಂಬನ್ನಿ. ಪೂಜೆ ಅಂತೂ ಮುಗಿಸಿದ್ದೀನಿ. ಇದು ನನ್ನ ಸೆಕೆಂಡ್ ಕಾಟನ್ ಸ್ಯಾರಿ. ಸೊ ಈ ಥರ ಇದೆ. ಅದು ಪಲ್ಲಂತೂ ಸಿಕ್ಕಾಪಟ್ಟೆ ರಿಚ್ ಇದೆ ಅಂತ, ತುಂಬ ಚೆನ್ನಾಗಿದೆ. ಬಾರ್ಡ್ರೆಲ್ಲ ಈ ಥರ ಇದೆ. ಇದು ಸ್ವಲ್ಪ ಸಿಲ್ಕ್ ಮಿಕ್ಸ್ ಇದೆ, ಅಂದರೆ ಜರಿ ಮಿಕ್ಸ್ ಇದೆ. ಜರಿ ಮಿಕ್ಸ್ ಇರೋದ್ರಿಂದ ಅದು ಸಿಲ್ಕ್ ಥರ ಕಾಣುತ್ತೆ. ನೋಡಿ, ಸೈಡಲ್ಲಿ ಒಂಥರ ಈ ಥರ ಕಾಣುತ್ತೆ, ಬಟ್ ಪ್ಯೂರ್ ಕಾಟನ್ನೇ. ಸೊ ಪ್ಯೂರ್ ಕಾಟನ್ನೇ ಚೆನ್ನಾಗಿದೆ. ಇದು ನಾನು ತಗೊಂಡು ಈಗ ನನ್ನ ಮಗಳಿಗೆ 17 ವರ್ಷ, ಅಂದರೆ ಮೇ ಬಿ 17 ವರ್ಷ ಆಯಿತು ಅನಿಸುತ್ತೆ. ಏನಕ್ಕೆ 17 ವರ್ಷ ಆಯಿತು ಅಂದರೆ, ಅವಳು ಸೀಮಂತದಲ್ಲಿ ನನಗೆ ಈ ಥರ ಕಾಟನ್ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ನಮ್ಮ ಹಸ್ಬೆಂಡು ನನಗೆ ಈ ಸೀರೆ ಕೊಡಿಸಿದ್ದು. ಅವಳ ಶ್ರೀಮಂತಕ್ಕೋಸ್ಕರ ತಗೊಂಡಿದ್ದು ಸೀರೆ ಇದು. 5 ಮಂತ್ಸಲ್ಲಿ ಅಮ್ಮನ ಅಂದರೆ ಕರ್ಕೊಂಡು ಹೋಗ್ತಾರಲ್ವ, ಆವಾಗ ಒಂದು ಸೀರೆ ಕೊಟ್ಟಿದ್ದರು. ಇದು ಬಂದುಬಿಟ್ಟು ನಂದು 9 ಮಂತ್ಸಲ್ಲಿ ನನಗೆ ಇದೇ ಥರದ ಸೀರೆ ಬೇಕು ಅಂತ ಕೇಳಿದ್ದೆ, ಅಂದರೆ ಕಾಟನ್ನು ಮತ್ತು ಈ ಥರ. ಈ ಸೀರೆ ಬಂದು ನಾನು ಹಿಂದೂಪುರಲ್ಲಿ ನೇಯ್ತಾರಲ್ವ ಸೀರೆ, ಅಲ್ಲಿಂದ ತರಿಸ್ಕೊಂಡಿದ್ದು. ಈ ಥರ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು. ಸೊ ಇದು ನನ್ನ ಸೆಕೆಂಡ್ ಸೀರೆ. ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋದಲ್ಲೇ, ನಂದು ಎಲ್ಲ ಸ್ಯಾರೀಸ್ದು ಬ್ಲೌಸ್ ಇತ್ತು, ಬಟ್ ಈಗಿಲ್ಲ. ಏನಕ್ಕೋಸ್ಕರ ಅಂದರೆ ನಾನೀಗ ದಪ್ಪ ಆಗಿದ್ದೀನಿ. ಆವಾಗ ತುಂಬ ಸಣ್ಣ ಇದ್ದೆ, ಹಾಗಾಗಿ ಅದು ಆವಾಗ ಚಿಕ್ಕದಾಗಿ, ಅಂದರೆ ನನ್ನ ಸೈಜ್ಗೆ ಕರೆಕ್ಟಾಗಿತ್ತು. ಅದಾದಮೇಲೆ ನಿಜವಾಗ್ಲೂ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಈ ಸೀರೆಸ್ ಎಲ್ಲ ನಾನು ತೆಗಿತಿರೋದು ಹೊರಗಡೆ. ಜಾಸ್ತಿ ಸೀರೆ ಉಡ್ತಿರ್ಲಿಲ್ಲ, ಕೆಲಸಕ್ಕೆ ಹೋಗ್ತಿದ್ದರಿಂದ ಸೀರೆ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾನು ಸೀರೆ ಸ್ವಲ್ಪ ಕಡಿಮೆ ಉಡ್ತಿದ್ದೆ. ಈಗ ಮತ್ತೆ ನನ್ನ ಸೀರೆ ನಿಜವಾಗ್ಲೂ ಒಂಥರ ಅದು ಫೀಲ್ ಆಗುತ್ತೆ, ಅಯ್ಯೋ ಸೀರೆ ಹಾಕ್ಕೋಬೇಕಿತ್ತು ಅಂತ. ಸೊ ಹಾಗಾಗಿ ಈಗ ಮತ್ತೆ ನಾನು ಸೀರೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇನ್ನು ಈಗ ಆ ಥರ ಅಂದ್ಕೊಂಡಾಗ ಬಂದಿದ್ದಂಥ ಒಂದು ಐಡಿಯಾನೇ ನನ್ನ ಹತ್ರ ಕಾಟನ್ ಸ್ಯಾರೀಸ್ ಇದೆಯಲ್ವ, ಅದು ಮೆಮೊರಿ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನನಗೆ ಈ ಕಾನ್ಸೆಪ್ಟಿಂದ ನನಗೆ ನನ್ನ ಮೆಮೊರೀಸು ಮತ್ತೆ ಮತ್ತೆ ನೆನಪಾಗ್ತಿದೆ. ನನ್ನ ಮಗಳ ಶ್ರೀಮಂತದ್ದು ಸೀರೆ ಅಂತ. ಫಸ್ಟ್ ಪ್ರೆಗ್ನೆಂಟ್ ಸೀರೆ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಅವಾಗಂತೂ ಒಂಥರ ಅವಾಗಿನ ಸ್ಯಾರೀಸ್ ಕ್ವಾಲಿಟಿ ಮತ್ತು ಅವಾಗಿನ ಸ್ಯಾರೀಸೇ ಬೇರೆ, ಬಟ್ ಈಗಿನ ಸ್ಯಾರೀಸೇ ಬೇರೆ. ಇದು ಆವಾಗ ಕಾಸ್ಟ್ ಅಂತೂ ನಿಜವಾಗ್ಲೂ ನೆನಪಿಲ್ಲ, ಬಟ್ ತುಂಬ ಇಷ್ಟಪಟ್ಟು ಅಂತೂ ತೊಗೊಂಡಿದ್ದೆ. ಮತ್ತು ಗೊತ್ತಲ್ವ, ಪ್ರೆಗ್ನೆಂಟ್ ಅಂದರೆ ಏನು ಇಷ್ಟಪಟ್ಟರೆ ಅದನ್ನೇ ಕೊಡಿಸ್ತಾರೆ. ಅದಕ್ಕೋಸ್ಕರ ನನಗೆ ಈ ಸೀರೆನ ಕೊಡಿಸಿದ್ರು. ತುಂಬ ತುಂಬ ಇಷ್ಟಪಟ್ಟು ಸೀರೆ ತೊಗೊಂಡಿದ್ದು. ನಾನು ಆ ಬ್ಲೌಸಿಗೆ ಬಂದುಬಿಟ್ಟು ಇದೇ ಥರ ಸೇಮ್ ಇದರಲ್ಲೇ ರನ್ನಿಂಗಲ್ಲಿ ಬಂದಿತ್ತು, ಬಟ್ ಇಷ್ಟೊಂದು ಬುಟಾಸ್ ಎಲ್ಲ ಇರಲಿಲ್ಲ. ಪ್ಲೈನಲ್ಲಿ ಈ ಥರ ಬಾರ್ಡ್ರು ಸೇಮ್ ಕಲರಲ್ಲಿ ಬಂದಿತ್ತು. ಅದನ್ನೇ ಸ್ಟಿಚ್ ಮಾಡಿಸಿದ್ದೆ ನಾನು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಇದ್ರದ್ದು ಫೋಟೋಸ್ ಇದೆ ನನ್ನ ಹತ್ರ, ಹಾಕ್ತೀನಿ. ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ಈಗ ಇದಕ್ಕೇನಾದರೂ ಒಂದು ಚೇಂಜಸ್ ಮಾಡಬೇಕು, ಬಟ್ ಗ್ರೀನ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ನಾನು ಯಾವ ಸೀರೆ ಉಟ್ರೂ ಬ್ಲೌಸ್ ಅಂತೂ ಸೇಮ್ ಇರುತ್ತೆ. ಏನಕ್ಕೆ ಅಂದರೆ ನನ್ನ ಬ್ಲೌಸ್ ಎಲ್ಲ ಆಲ್ಟ್ರೇಷನ್ ಮಾಡ್ಸೋಕ್ಕಾಗಲ್ಲ, ಮತ್ತೆಲ್ಲ ಹೊಲಿಸ್ಬೇಕು. ಸೊ ಅಷ್ಟೊಂದು ಟೈಮ್ ಇಲ್ಲ, ಒಂದೊಂದೇ ಹೊಲಿಸ್ಕೊಬೇಕು. ಹಂಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೋತಿದ್ದೀನಿ. ಅದಕ್ಕೋಸ್ಕರ ಸೇಮ್ ಬ್ಲೌಸಸ್ಸೇ ಕಾಣುತ್ತೆ, ಓಕೆನಾ. ಬಟ್ ನಿಜವಾಗ್ಲೂ ಚೆನ್ನಾಗಿದೆ. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಅಂದರೆ ಒಳ್ಳೆ ಮೆಮೊರಿ ಜೊತೆಗೆ, ಗೊತ್ತಲ್ಲ ಸೀಮಂತ ಅಂದರೆ, ಫಸ್ಟ್ ಸೀಮಂತ ಅಂದರೆ ಅದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ. ನನಗೂ ಹಾಗೇ ನಿಜವಾಗ್ಲೂ ಈ ಸೀರೆ ಜೊತೆಲಿ ನನ್ನ ಮಗಳ ನೆನಪು, ಫಸ್ಟ್ ಬರ್ಡೇ ನೆನಪು ಎಲ್ಲನೂ ಮೆಮೊರೀಸ್ ಇದೆ. ಹೇಳಿದ್ನಲ್ವ, ನಾನು ಹುಟ್ಟಿದ್ದೀನಿ ಅವಾಗೆಲ್ಲ ತುಂಬ ಸಲ. ಒಂದು ಚೂರು ಹಾಳಾಗಿಲ್ಲ, ಒಂದು ಚೂರು ಶೈನಿಂಗ್ ಹೋಗಿಲ್ಲ. ಈಗಲೂ ಹೊಸ ಸೀರೆ ಥರನೇ ಇದೆ. ತುಂಬ ಸಲ ಹುಟ್ಟಿದ್ದೀನಿ, ಹುಟ್ಟೇ ಇಲ್ಲ ಅಂತಲ್ಲ. ಬೆಂಗಳೂರಿಗೆ ಬಂದಮೇಲೆ, ನಾವು ಊರಲ್ಲಿದ್ದಾಗ ಅಂತೂ ಫಂಕ್ಷನ್ಸ್ಗೆ ಚಿಕ್ಕ ಪುಟ್ಟ, ಈಗ ಯಾರ್ದೋ ಸೀಮಂತ ಇದೆ ಹೋಗಬೇಕು ಅಂದಾಗ, ಮತ್ತು ಯಾರ್ದೋ ಗೃಹ ಪ್ರವೇಶ ಇದೆ ಅಂದಾಗ ಈ ಥರದ್ದೆಲ್ಲ ವೇರ್ ಮಾಡ್ತಿದ್ವಿ. ಅವಾಗೆಲ್ಲ ಹುಟ್ಟಿದ್ದೀನಿ ತುಂಬಾ. ಇಲ್ಲಿ ಬೆಂಗಳೂರಿಗೆ ಬಂದಮೇಲಂತೂ
ಸೀರೆ ಅವಶ್ಯಕತೆ ಸ್ವಲ್ಪ ಕಡಿಮೆನೇ ಆಗಿತ್ತು. ಈಗ ಅನ್ನಿಸ್ತಿದೆ, ನಮ್ಮ ಸಂಸ್ಕೃತಿನ ನಾವ್ಯಾಕೆ ಬಿಡಬೇಕು, ಬೇರೆಯವರೇ ನಮ್ಮ ಸಂಸ್ಕೃತಿನ ಫಾಲೋ ಮಾಡಬೇಕು ಅಂತ ಅವರು ಸೀರೆ ಉಡ್ತೀವಿ ಅಂತ ರೆಡಿಯಾದಾಗ, ಇದು ನಮ್ಮ ಸಂಸ್ಕೃತಿ. ನಾವು ನಮ್ಮ ಅಮ್ಮ ಅಜ್ಜಿರೆಲ್ಲರೂ ಇದನ್ನು ಈಗಲೂ ಸೀರೆನೇ ಹಾಕ್ತಾರೆ. ಅವ್ರು ಯಾರೂ ಡ್ರೆಸ್ಸೇ ಬೇಕು ಜೀನ್ಸೇ ಬೇಕು ಅಂತ ಇಲ್ಲ, ಅವ್ರು ಈಗಲೂ ಸೀರೆನೇ ಹಾಕ್ತಾರೆ. ಹಂಗಾಗಿ ನಮ್ಮ ತನನ ನಾವ್ಯಾಕೆ ಬಿಟ್ಕೊಡ್ಬೇಕು ಅನ್ನೋ ಒಂದು ರೀಸನ್ಗೆ ಈಗ ಪ್ರತಿ ಫಂಕ್ಷನ್ಗೂ ಎಲ್ಲೇ ಹೋದರೂ ಸೀರೆನೇ ವೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಮ್ಮ ಕಲ್ಚರ್ಗೆ ನಾವು ಸ್ವಲ್ಪ ಕರೆಕ್ಟಾಗಿ ಇರಬೇಕು. ಕರೆಕ್ಟಾಗಿ ಅಂದರೆ ನಮ್ಮ ಕಲ್ಚರ್ನ ನಾವು ಉಳಿಸ್ಕೋಬೇಕು ಅನ್ನೋದು ಒಂದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾನು ನನ್ನ ಮಗಳಿಗೂ ಹೇಳ್ತೀನಿ, ಟ್ರೆಡಿಷ್ನಲ್ಲೇ ಜಾಸ್ತಿ ಇಷ್ಟಪಡೋದು. ನನ್ನ ಮಗಳಿಗೂ ಹಾಫ್ ಸ್ಯಾರೀಸೇ ಜಾಸ್ತಿ ಪ್ರಿಫೇರ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೊರಗಡೆ ಹೋದಾಗ, ಅಂದರೆ ತೀರಾ ಆ ಥರ ಫಂಕ್ಷನ್ಸ್ ಅದಕ್ಕೆ ಹೋದಾಗ. ಇನ್ನು ಬೇರೆ ಕಡೆ ಹೋದಾಗ ಸೀರೆನೇ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಅಂಥ ಕಡೆ ಮಾತ್ರ ಬೇರೆ ಡ್ರೆಸ್ಸಸ್ ಹಾಕ್ತೀವಿ. ಬಟ್ 90% ನಾನು ಸ್ಯಾರೀಸು ಚೂಡಿದಾರ್ಸೇ ಜಾಸ್ತಿ ಪ್ರಿಫೇರ್ ಮಾಡ್ತೀನಿ. ಏನಕ್ಕೆ ಅಂದರೆ ಒಂದು ಕಂಫರ್ಟಬಲ್ಲು, ಮತ್ತು ಇನ್ನೊಂದು ನಮ್ಮ ಕಲ್ಚರು, ಎರಡನ್ನೂ ಬಿಟ್ಕೊಡ್ಬಾರ್ದು. ನಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ನಾವು ಎಲ್ಲೋದ್ರೂ ಅದನ್ನು ಆರಾಮಾಗಿ ಫೀಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಕಂಫರ್ಟ್ನ ನಾವು ನೋಡ್ಕೊಬೇಕು. ಬೇರೆಯವರೇ ನಮ್ಮ ಕಲ್ಚರ್ನ ಕಂಫರ್ಟಾಗಿ ಅಂದ್ಕೊಂಡಾಗ ನಾವು ಯಾಕೆ ಅಂದ್ಕೊಬಾರ್ದು ಅನ್ನೋದಷ್ಟೇ ನನ್ನ ಫೀಲಿಂಗು. ಬಟ್ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ. ಓಕೆ, ಇದು ನನ್ನ ಸೆಕೆಂಡ್ ಸ್ಯಾರಿ ಇನ್ ಮೈ ಲೈಫ್, ಅಂದರೆ ನನ್ನ ಜೀವನದಲ್ಲಿ ಬಂದಂತಹ ಸೆಕೆಂಡ್ ಸ್ಯಾರಿ ಇದು. ನನ್ನ ಮಗಳ ನೆನಪು. ಮತ್ತು ನಾನು ಇಷ್ಟಪಟ್ಟಿದ್ದು ಯಾವುದು, ನನಗೆ ಈ ಥರದ್ದು ಬೇಕು ಅಂದರೆ ಯಾಕೆ ಏನು ಅಂತ ನಾನೇನು ಆ ಥರ ಕೇಳಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಅವರೂ ಇಲ್ಲ ಅಂತ ಹೇಳಲ್ಲ. ನಮ್ಮ ಹಸ್ಬೆಂಡು ನನಗಿದು ಇಷ್ಟ ಆಯಿತು ಅಂದರೆ ನಮ್ಮಮ್ಮ ಮತ್ತು ನಮ್ಮ ಹಸ್ಬೆಂಡು ಓಕೆ ನಿನ್ನ ಇಷ್ಟನೇ ಅಂತ ಹೇಳ್ಬಿಟ್ಟು ಈ ಥರದ ಸೀರೆನ ಕೊಡಿಸಿದ್ರು. ಹಂಗಂತ ಇದೇನು ಇಷ್ಟು ಕಾಟನ್ ಸೀರೆನಾ ಅಂತ ಅಂದ್ಕೊಂಬಿಡಿ. ನೀವು ಯಾವುದೇ ರೇಷ್ಮೆ ಸೀರೆ ಉಟ್ರೂ ಕಾಟನ್ ಸೀರೆ ಮುಂದೆ ಅಷ್ಟು ವ್ಯಾಲ್ಯೂ ಮೀನ್ಸ್ ಲುಕ್ ಇರಲ್ಲ. ನನಗೆ ನಿಜವಾಗ್ಲೂ ಕಾಟನ್ ಸೀರೆ ತುಂಬ ಇಷ್ಟ, ಹಾಗಾಗಿ ಹೇಳಿದ್ದೀನಿ. ಯಾರ್ಯಾರು ಇಷ್ಟ ಅವ್ರವ್ರಿಗಲ್ವ. ಸೊ ಹೆಂಗಿದೆ ನನ್ನ ಸೀರೆ? ಹೆಂಗಿದೆ ನನ್ನ ಸೀರೆ? ಚೆನ್ನಾಗಿದೆ ಅಂತ ನನಗನ್ನಿಸ್ತಿದೆ. ಬಟ್ ನಿಮಗೆ ಚೆನ್ನಾಗಿರಬೇಕು ಅಂತ ಇಲ್ಲ, ಅವ್ರವ್ರ ಒಪಿನಿಯನು. ಬಟ್ ನನಗಂತೂ ಇಷ್ಟ. ನನ್ನ ಸೀರೆ ನನ್ನ ಮೆಮೊರಿ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು.